ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಈ ರೇಷ್ಮೆ ಇಲಾಖೆದ ಸಮಸ್ಯೆ ಏನಂದ್ರೆ ರೇಷ್ಮೆ ಬಟ್ಟೆಯನ್ನು ಕೊಂಡುಕೊಳ್ಳುವವರು ಕರ್ನಾಟಕದ ಹೊರಗಡೆ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಮತ್ತೆ ಅದಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕೂಡ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇದ್ದ ಕೂಡಲೇ ಏನ್ ಮಾಡ್ತಾರೆ ಅಂದ್ರೆ ಅದು ಇಂಗ್ಲಿಷ್ಗೆ ಹೋಗ್ಬೇಕು ಅಂತ ಮಾಡ್ಬಿಡ್ತಾರೆ ಅಧಿಕಾರಿಗಳು. ಆದ್ರೆ ಇಂಗ್ಲಿಷಲ್ಲಿ ಹೋಗ್ಲಿ, ಅಲ್ಲಿ ಕನ್ನಡ ಕೂಡ ಸ್ವಲ್ಪ ಇರಲಿ ಅಂತ, ಸ್ಥಳೀಯ ಮಟ್ಟದಲ್ಲಿ ಮಾಡುವಾಗ ಅದು ಕನ್ನಡದಲ್ಲಿ ಇರಬೇಕು ಅಂತ. ಆದ್ದರಿಂದ ರೇಷ್ಮೆ ಇಲಾಖೆಯಲ್ಲಿ 100ಕ್ಕೆ 100 ಕನ್ನಡವನ್ನು ತರುವುದು ಈ ಕಾಲಘಟ್ಟದಲ್ಲಿ ಕಷ್ಟ. ಆದ್ರೆ ಹೆಚ್ಚು ಹೆಚ್ಚು ಕನ್ನಡವನ್ನು ಅಲ್ಲಿ ಬಳಸಲಿಕ್ಕೆ ಸಾಧ್ಯ ಇದೆ ಎಂಬ ಕುರಿತು ಚರ್ಚೆಗಳು ಆಯ್ತು. ಕನ್ನಡಿಗರು ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಉದಾಹರಣೆಗೆ ಎಟಿಎಂ ನಲ್ಲಿ ಕನ್ನಡ ಇರೋದೇ ಇಲ್ಲ. ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಬೇರೆ ಬೇರೆ ಬ್ಯಾಂಕ್, ಲೀಡ್ ಬ್ಯಾಂಕ್ಗಳಿಗೆಲ್ಲ ಬರೆದು ಅನೇಕ ಬ್ಯಾಂಕ್ಗಳು ಕನ್ನಡವನ್ನ ಹಾಕಿದ್ದಾರೆ, ಆದರೆ ಅದರ ಉಪಯೋಗ ಮಾಡುವರಿಲ್ಲ. ನಾವೆಲ್ಲರೂ ಹೋಗಿ ಇಂಗ್ಲಿಷಲ್ಲೇ ಮಾಡ್ತೀವಿ. ಸಾಧ್ಯ ಆದ್ರೆ ತಾವು ದಯವಿಟ್ಟು ಎಟಿಎಂಗಳು ಅಂತ ಕಡೆ ಕನ್ನಡದವರು ಕನ್ನಡವನ್ನೇ ಬಳಸಬೇಕು ಅಂತ ತಾವೊಂದು ಎಚ್ಚರಿಕೆಯ ಮಾತು ಹೇಳಿದ್ರೆ ಅಥವಾ ನ್ಯೂಸ್ ಮಾಡಿದ್ರೆ ಸ್ವಲ್ಪ ಎಚ್ಚರಿಕೆ ಬರ್ತದೆ. ಆಮೇಲೆ ಇನ್ನೊಂದು, ಸ್ಥಳನಾಮಗಳು ಬಹಳ ವೇಗವಾಗಿ ಬದಲಾಗ್ತಾ ಇದೆ. ಈಗ ನಾನೇ 80ರ ದಶಕದಲ್ಲಿ ಇಲ್ಲಿ ಕೆಂಪು ಬಸ್ಸಲ್ಲಿ ಓಡಾಡ್ತಿದ್ದಾಗ ಹೆಸರುಗಳು ಈಗ ತುಂಬಾ ಬದಲಾಗಿದೆ, ಏನೇನೋ ಆಗ್ತಾ ಇದೆ. ಆದ್ರೆ ಸ್ಥಳನಾಮಗಳು ಈಗ ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಯೋಜನೆಯನ್ನು ತೆಕ್ಕೊಂಡಿದೆ. ಸ್ಥಳನಾಮಗಳ ಬದಲಾವಣೆ ಇಲ್ಲ, ಸಲ್ಲ. ಅದನ್ನು ಹೊಸ ಊರು ಬಂದ್ರೆ ಹೊಸ ಊರಿಗೆ ಹೊಸ ಹೆಸರು ಇಟ್ಕೊಳ್ಬಹುದು, ಆದ್ರೆ ಹಳೆಯ ಹೆಸರುಗಳನ್ನು ಬದಲಾವಣೆ ಮಾಡಕ್ ಆಗಲ್ಲ. ಯಾಕಂದ್ರೆ ಹಳೆಯ ಹೆಸರುಗಳು ಏನಿಲ್ಲ ಅಂದ್ರೂ 2000 ವರ್ಷಗಳ ಇತಿಹಾಸ ಇರ್ತದೆ. ಆ ಊರಿನ ಮಳೆ, ಬೆಳೆ, ಬೆಟ್ಟ, ದನ, ಕರು, ಸಮುದಾಯಗಳು, ವಲಸೆ, ನೀರು ಇತ್ಯಾದಿಗಳನ್ನು ಅವಲಂಬಿಸಿಕೊಂಡು ಆ ಹೆಸರುಗಳು ಬೆಳೆದಿರ್ತವೆ. ಅದನ್ನ ನಾವು ಬದಲಾಯಿಸಿದ್ರೆ ಊರಿನ ಚರಿತ್ರೆಯನ್ನು ಬದಲಾಯಿಸಿದಂಗೆ ಆಗುತ್ತೆ. ಮೊದಲೆಲ್ಲ ಊರಿನ ಹೆಸರು ಹಾಕ್ತಾ ಇದ್ರು. ಒಂದು ಬೋರ್ಡ್ ಇದ್ರೆ ಬೋರ್ಡಿನ ಕೆಳಗೆ ಊರಿನ ಹೆಸರು ವಿತ್ ಪಿನ್ ಕೋಡ್, ಆ ಓನರ್ನ ಟೆಲಿಫೋನ್ ನಂಬರ್ ಕೂಡ ಹಾಕ್ತಾ ಇದ್ರು. ಟೆಲಿಫೋನ್ ನಂಬರ್ ಬಿಟ್ಟು ಬಿಡೋಣ ಈಗ, ಯಾಕಂದ್ರೆ ಮಿಸ್ಯೂಸ್ ಆಗುತ್ತೆ ಟೆಲಿಫೋನ್ ನಂಬರ್. ಆದ್ರೆ ಈ ಊರು ಯಾವುದು ಅಂತ ಗೊತ್ತಾಗ್ಬೇಕಲ್ಲ. ಈ ಹೆಚ್ಚಿನ ಕಡೆ ಇಲೆಕ್ಟ್ರಾನಿಕ್ ಬೋರ್ಡ್ಗಳು ಬಂದ ಮೇಲೆ ಯಾರು ಬೋರ್ಡ್ ಹಾಕ್ತಾರೆ, ಊರಿನ ಹೆಸರು ಹಾಕಲ್ಲ. ಸೊ ಒಂದು ಊರಲ್ಲಿ ಯಾವುದೋ ಒಂದು ಕಾಮತ್ ಹೋಟೆಲ್ ರಾಮನಗರ ಅಥವಾ ರಾಮನಗರದ ಇನ್ಯಾವುದು ಸಣ್ಣ ಊರಿದ್ರೆ ಹಾಕಬೇಕು. ಸೊ ಅದನ್ನು ನಾವು ಇವತ್ತು ಮೂವ್ ಮಾಡಿದ್ದೇವೆ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಇಲ್ಲ ಇದನ್ನು ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ಥಳನಾಮಗಳು ಉಳಿಸುವ ಒಂದು ಯೋಜನೆ ಲಾಂಚ್ ಆಗಿದೆ. ಬೇಲೂರು ಅಂತ ಚೆನ್ನಕೇಶವ ದೇವಸ್ಥಾನದ ಎದುರುಗಡೆ ಇಂಗ್ಲಿಷಲ್ಲಿ ಬೋರ್ಡ್ ಇದೆ, ಕನ್ನಡದಲ್ಲಿ ಬೋರ್ಡ್ ಇಲ್ಲ. ಮತ್ತೆ ನಾವು ಇಲಾಖೆಗೆ ಬರ್ದ್ವಿ, ಈಗ ಕನ್ನಡದಲ್ಲಿ ಹಾಕಿದ್ದಾರೆ. ಕೆಡಿಪಿ ಸಭೆಗಳಲ್ಲಿ ಕನ್ನಡದ ಕುರಿತಾದ ಮಾಹಿತಿಗಳನ್ನ ಕೊನೆಗೆ ಇಡುದು. ಯಾಕಂದ್ರೆ ಅಲ್ಲಿ ಮಂತ್ರಿಗಳು ಇರ್ತಾರೆ, ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ. ಅವರ ಗಲಾಟೆಯಲ್ಲಿ ಕನ್ನಡ ಯಾರು ಕೇಳೋದಿಲ್ಲ. ಕೊನೆಗೆ ಅಷ್ಟೊತ್ತಿಗೆ ಎಲ್ಲರೂ ಹೋಗಿರ್ತಾರೆ, ಉಳಿದವರು ಸುಸ್ತಾಗಿರ್ತಾರೆ. ಅದೊಂದು ಕನ್ನಡದ ವಿಷಯ ಮುಖ್ಯ ಇಶ್ಯೂವೇ ಆಗೋದಿಲ್ಲ. ಅದು ಹಂಗೆ ಆಗಬಾರದು ಅಂತ ನಾವು ಇವತ್ತು ಜಿಲ್ಲಾಧಿಕಾರಿಗಳು ಹೇಳಿ ಕೆಡಿಪಿ ಸಭೆಗಳಲ್ಲಿ ಕನ್ನಡ ಬಹಳ ಮುಖ್ಯವಾದ ವಿಷಯವಾಗಿ ಬರಬೇಕು, ಅದನ್ನು ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಪ್ರಾದೇಶಿಕ ಭಾಷೆಗಳನ್ನು ಬಳಸುವುದಕ್ಕೆ ವಿರೋಧ ಇಲ್ಲ. ಅವರು ಬಳಸಿಲ್ಲ ಅಂತ ಹೇಳ್ತಾರೆ, ನೇರವಾಗಿ ಹೇಳ್ತಾರೆ. ನಿರ್ಮಲಾ ಸೀತಾರಾಮನ್ ನಾವು ಭೇಟಿ ಮಾಡೋಗಲ್ಲೂ ಕೂಡ ಹೇಳಿದರು, ನೋ ಐ ಆಮ್ ಫಾರ್ ಯೂಸಿಂಗ್ ಲೋಕಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ. ಬಟ್ ಆದೇಶಗಳಾಗಿ ಬರಲಿಲ್ಲ. ಇದಕ್ಕೆ ನಮ್ಮದೊಂದು ವಯಾ ಮೀಡಿಯಾ ಏನು ಅಂತಂದ್ರೆ, ನಾವು ಇವತ್ತು ಹೇಳಿದ್ದು ಮತ್ತೆ ಮಾಡ್ತಾ ಇರೋದು, ಒಂದು ವೇಳೆ ಬ್ಯಾಂಕ್ಗಳಲ್ಲಿ ಇರುವವರಿಗೆ ಕನ್ನಡ ಮಾತಾಡ್ಲಿಕ್ಕೆ ಒಂದು ಟ್ರೈನಿಂಗ್ ಬೇಕು ಅಂತಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಉಚಿತವಾಗಿ ಅವರಿಗೆ ತರಬೇತಿ ಕೇಂದ್ರವನ್ನು ತೆರೆಯುತ್ತದೆ. ಎಲ್ಲ ರಾಜ್ಯಗಳು ಕೂಡ ತಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ದಾವೆ. ಬಟ್ ಆಕ್ಚುಯಲ್ ಫ್ಯಾಕ್ಟ್ ಏನಂತಂದ್ರೆ ಎಲ್ಲ ಭಾಷೆಗಳು ಕೂಡ ಪತನಮುಖಿ ಆಗ್ತಾ ಇವೆ. ಹಿಂದಿ ಮತ್ತು ಇಂಗ್ಲಿಷ್ನ ಎದುರು ಯಾವ ಭಾಷೆಗಳು ಇವತ್ತು ಉಳಿತಾ ಇಲ್ಲ. ನಾವು ಜಗಳ ಆಡ್ತೀವಿ ಅಷ್ಟೇ. ಅದು ಒಂದು ದೊಡ್ಡ ಇದು, ಅದು ಏನು ಚೌಕಟ್ಟಿನಲ್ಲಿ ನೋಡಿದಾಗ 254 ಭಾಷೆಗಳು ಹೊರಟೋಗ್ಬಿಟ್ಟು ಸರ್ ಭಾರತದಿಂದ. 390 ಭಾಷೆಗಳು ಮುಂದಿನ 30 ವರ್ಷದಲ್ಲಿ ಭಾರತದಿಂದ ಹೊರಟೋಗ್ತವೆ. ಎಲ್ಲ ವಾಸ್ತವಗಳು, ಅದರಲ್ಲಿ ಹೋಗ್ತದೆ. ಕನ್ನಡ ಒಟ್ಟಿಗೆ ನಾವು ಮುಳುಗೋದು, ಎಲ್ಲ ಸಣ್ಣ ಭಾಷೆಗಳು ಮುಳುಗುದೆ. ಆದ್ದರಿಂದಲೇ ನಾವು ಇಂಥ ಕಡೆ ಬಂದು ಕನ್ನಡವನ್ನ ಬಳಸಿ, ಅಧಿಕಾರಿಗಳು, ಪ್ರಭುತ್ವ ಮತ್ತು ಜನಗಳ ನಡುವೆ ನೀವು ಬ್ರಿಡ್ಜ್ ಆಗಿದ್ದೀರಿ, ನೀವು ಬಳಸಿದ್ರೆ ಕನ್ನಡ ಉಳಿತದೆ ಅಂತ ಹೇಳುವುದು. ಹಾಗೆ ಆದೇಶಗಳಿಂದ ಕನ್ನಡ ಉಳಿಯೋಲ್ಲ ಸರ್. ಅದು ಹೃದಯದ ಭಾಷೆ ಆಗ್ಬೇಕು, ಉಳಿಬೇಕು.